ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶಶಿ ಮಾತಾಡ್ತೀನಿ. ಏನಪ್ಪ ಇವತ್ತು ಅಂತಂದರೆ ನಾನಿವತ್ತು ಕುಕ್ಕಿಂಗ್ ಲಾಗ್ ಮಾಡ್ತಾಯಿಲ್ಲ. ಹಬ್ಬ ಮುಗಿಯೋವರೆಗೂ ನಾನು ಕುಕ್ಕಿಂಗ್ ಲಾಗ್ ಮಾಡಲ್ಲ. ಹಬ್ಬ ಇನ್ನೇನು 3 ದಿನ ಇದೆ. ನನಗೆ ತುಂಬಾ ಕೆಲಸ ಇದೆ, ಅದಕ್ಕೋಸ್ಕರ ನಾನು ಕುಕ್ಕಿಂಗ್ ಲಾಗ್ ಮಾಡೋಕ್ಕಾಗ್ತಿಲ್ಲ. ನಾನು ಇವತ್ತೊಂದು ಶಾಪಿಂಗ್ ಹಾಲ್ ಮಾಡ್ತಾಯಿದ್ದೆ, ಅಂದರೆ ಮೀಶೋ ಹಾಲು. ಏನೇನು ಹಬ್ಬಕ್ಕೆ ನಾನು ಶಾಪಿಂಗ್ ಮಾಡಿದೆ ಅಂದರೆ ನನಗಿನ್ನ ನನ್ನ ಮಗಳು ಎಷ್ಟು ಜಾಸ್ತಿ ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ. ಏನಿದೆ ಅದೆಲ್ಲ ತೋರಿಸ್ತೀನಿ ಆಯಿತಾ. ನಾನು ಇದು ಹಾಕಿರೋ ಡ್ರೆಸ್ ಕೂಡ ಮೀಶೋಲಿ ಏನೇನು ತಂದಿದೆ ಅಂತ ನೋಡಿ. ಇವತ್ತು ಹಬ್ಬಕ್ಕೆ, ಯುಗಾದಿ ಹಬ್ಬದ ಶಾಪಿಂಗ್ ಫಸ್ಟು ನೋಡಿ. ನನ್ನ ಮಗಳದು ತುಂಬಾ ಚೆನ್ನಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಪ್ರೇಸ್ ಅಂತ ಹೇಳಲ್ಲ, ಇದು ಪ್ರೇಸ್ ಏನಪ್ಪ ಇಷ್ಟೊಂದು ಅಂತಾರೆ. ಇದು ಎಷ್ಟಿದೆ ಅಂದರೆ 5346 ನೋಡಿ. ಈಗ ಆಲ್ರೆಡಿ ನಾವು 3 ಸ್ಟಿಚಿಂಗ್ ಕೊಟ್ಟಿದ್ದೀವಿ, ಇನ್ನೂ ಇದೆ ಬೀರಲ್ಲಿ ತುಂಬ ಸೀರೆಗಳು. ನೆಕ್ಸ್ಟ್ ನಾನು ಸ್ಯಾರಿ ಲಾಗ್ ಮಾಡ್ತೀನಿ. ಯಾರಿಗೆಲ್ಲ ಸ್ಯಾರಿ ಲಾಗ್ ಬೇಕಾ ಕೇಳಿ ಆಯಿತಾ. ಇದೊಂದು ತುಂಬ ಚೆನ್ನಾಗಿದೆ. ಇದು ಪ್ರೇಸ್ ಅಂತ ನನಗೆ ಗೊತ್ತಿಲ್ಲ. ಇದು ಬ್ಲ್ಯಾಕು ತುಂಬ ನನಗೆ ಅಂತ ನನಗೆ ಈ ಥರ ಸ್ಯಾರಿ ಒಂದು ನಾರ್ಮಲ್ ಸ್ಯಾರಿ ಒಂದು ತುಂಬ ದಿನ ಆಯಿತು, ಅದು ಹಳೇದಾಯ್ತಂತ ಕೊಟ್ಬಿಟ್ಟೆ. ನಾನು ಹೇಳಿದ್ದೆ ನಾನು ಚೆನ್ನಾಗಿದ್ದಿಲ್ಲ, ನನಗಿದೇ ಸ್ಯಾರಿ ಬೇಕಂತ ಹೇಳಿದ್ದೆ. ಎಲ್ಲ ಮೀಶೋ ಇದು, ಅದೆಲ್ಲ ಚಿಕ್ಕಪೇಟೆ, ಇದು ಮೀಶೋ. ಏನೇನು ತಂದೆ ಫಸ್ಟು ನಾನು ಇದೆಲ್ಲ ಈ ಥರದೆಲ್ಲ ನಾನು ಹಾಕೊಳೋದಿಲ್ಲ. ನನಗೆ ಈ ಥರದ್ದು ಹಾಕೊಂಡು ನನಗೆ ಅಭ್ಯಾಸನೂ ಇಲ್ಲ. ಅವ್ರು ಹಾಕ್ಕೊಳ್ತಾರೆ, ಹುಡುಗಿದಿರಂತೆಲ್ಲ ನಾವು ಕೂಡ ಹಾಕ್ಕೋಬೋದು. ಇದು ಹಿಂಗೆ ತೋರಿಸ್ಬೋದು ಆಗೋ ಅಂತ ನನಗೈತೆ. ಎಷ್ಟು ಚೆನ್ನಾಗಿತ್ತು. ಇದಕ್ಕೊಂದು ಸರನೂ ಬಂದಿದೆ ನೋಡಿ, ತೋರಿಸ್ತೀನಿ. ಇದು ಮೀಶೋದು. ಎಷ್ಟು ಗೊತ್ತಾ ಇದು ಪ್ರೈಸು? ಭಾರಿ 150. ನಾನು ಇಂಥವೆಲ್ಲ ನಾನು ತೊಗೊಂಡು ಹಾಕ್ಕೊಳೋದಿಲ್ಲ. ಇದು ಹಿಂಗೆ ನನಗೆ ಇದೆಲ್ಲ ಹಾಕೊಂಡು ಅಭ್ಯಾಸ ಇರಲ್ಲ. ಇದು ಚೌಕ ಅಂತಂದರೆ ಎಂಟ್ರನ್ಸ್ ಸಾಮ್. ಇದು ಕೂಡ ಕಾಣ್ತದಲ್ಲ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದನ್ನು ತಗೊಂಡ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಜಿಲ್ ಎಷ್ಟು ಪುಟಾಣಿ ಕಿವಿ. ನನ್ನ ಕಿವಿಗೆ ಈಗ ಬೇರೆ ಬರ್ತಿದ್ದೆ. ಚೆನ್ನಾಗಿದ್ದಿಲ್ಲ ಗಂತ ಏನು. ಇನ್ಮೇಲೆ ನಾನು ನೈಟಿ ಕಮ್ಮಿ ಮಾಡ್ಕೊಳೋಣ ಅಂತೀವಿ. ಯಾಕೊತ್ತ ಯಾವಾಗಲೂ ನೈಟಿ ಅಂದರೆ ಇವತ್ತು ನಾನೊಂದು ಸಿಲಿಂಡ್ರ್ ತೊಗೊಂಡ್ಬರಕ್ಕೋಗಿದ್ದೆ. ಅರ್ಜೆಂಟ್ಗಂತ ಹೋಗ್ಬಿಟ್ಟೆ. ಅವರು ಯಾರೋ ಹೇಳ್ತಾ ಇದ್ದಾರೆ ಫೋನಲ್ಲಿ, ಮೇಡಮ್ ಬಂದಿದ್ದೀರಾ, ಯಾರ ನೈಟಿ ಹಾಕ್ಕೊಂಡ ಅಂತ ಕೇಳ್ತಾರೆ. ಏನು ಹೇಳ್ತೀರಾ, ನೈಟಿಗೆ ಬೆಲೆ ಇಲ್ವಾ? ಹಾಂ, ಒಂದು ನೈಟಿ 1,500 ಅಂತ ತೊಗೊಳ್ತೀವಿ ನಾವು. ಚೆನ್ನಾಗಿದೆಯಾ? ಇದೆಲ್ಲ ಚೆನ್ನಾಗಿ ನೋಡಿ, ಕೈಯೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಬಾಟಮ್ ಇದಕ್ಕೆ ವೇಲಿಲ್ಲ, ಬಾಟಮ್ಸಲ್ಲಿ ನೋಡಿ ಎಷ್ಟು ಇದೆ ಅಂತ. ಇತ್ತೀಚೆಗೆ ನಾನು ಮೀಶೋಲ್ಲಿ ತುಂಬ ಡ್ರೆಸ್ಗಳು ತೊಗೊಳ್ತೀನಿ. ಇದೊಂದು ಡ್ರೆಸ್ ಆಯಿತಾ, ಇನ್ನೊಂದು ತುಂಬ ಡ್ರೆಸ್ಗಳು ತೊಗೊಂಡಿದ್ದೀನಿ. ಅದು ಹೇಳ್ದಲ್ಲ ನಾನು ಇನ್ಮೇಲೆ ಸ್ವಲ್ಪ ಡ್ರೆಸ್ ನೈಟಿ ಕಮ್ಮಿ ಮಾಡೋಣ ಅಂತ ಹಾಕ್ಕೊಳ್ತೀನಿ. ನನಗೆ ನೈಟಿ ಇಲ್ಲ ಅಂದ್ರೆ ಇರೋಕ್ಕಾಗಲ್ಲಪ್ಪ. ಊಟ ಆದರೂ ಬಿಟ್ಬಿಡ್ತೇನೆ, ನನಗೆ ನೈಟಿ ಬಿಟ್ಟಿರೋಕ್ಕಾಗಲ್ಲ. ನೈಟಿ ಹಾಕ್ಕೊಂಡ್ರೆ ನಾನು ಅನ್ಕೊಂಡು ಇವಳೇನು ಶೋಕಿ ಮಾಡೋಕ್ಕೆ ತೋರಿಸ್ತಾನೆ ಅಂತ ಆ ಥರ ಅಂತ ಇಲ್ಲ. ಎಲ್ಲರೂ ವೀಡಿಯೋ ಎಲ್ಲದೂ ಶಾಪಿಂಗ್ ವೀಡಿಯೋ ಮಾಡ್ತಾರಲ್ಲ, ಅವಾಗೆಲ್ಲ ನಾನು ಬೈ ತಕೊಂಡು ಆನ್ ಮಾಡಲ್ವಾ, ಬೇರೆ ಇರ್ತಲ್ಲ. ಇದೊಂದು ಡ್ರೆಸ್ ಬರ್ರಿ. ಪ್ರೈಸ್ ಎಷ್ಟು ಗೊತ್ತಾ? ಈ ನಂಬರ್ 340 ರೂಪೀಸ್ ಇದು ನೋಡಿ. ನೋಡಿಲ್ಲ, ನನ್ನ ಹತ್ರ ಈ ಕಲರ್ ಇರಲಿಲ್ಲ ಆಯಿತಾ. ಬೇರೆ ಡ್ರೆಸ್ ಆಯಿತಾ ಅಂತ 400 ಒಳಗಡೆ ಎಲ್ಲ ಡ್ರೆಸ್ಗಳು. ಯಾವುದು ನಾನು 500 ಅತಿ ಪ್ರೈಸ್ ಕೊಟ್ಟು ತೊಗೊಳ್ತೀನಿ ಇಲ್ಲ ಹೋಗಿ ಬರೋಕ್ಕೆ ಅಂತ. ಇದೇನು ಈ ಕಾಂತರ ಆಯ್ತಲ್ಲ, ಕಲರು ಚೆನ್ನಾಗಿದೆಯಾ?
ಮುಸ್ಲಿಮ್ಸು ಹಾಕೋ ಥರ ಇಲ್ಲ, ಇದು ಜಿಗಿ ಜಿಗಿ ಜಿಗಿನ ಚೆನ್ನಾಗಿದೆಯಾ. ಇದಕ್ಕೆ ಬೇರೆ ಏನು ಗೊತ್ತಾ, ಸೈಡ್ ಪಾಕೆಟ್ ಬಂದದ್ದು ಎರಡು, ಈ ಸೈಡ್ ಒಂದು ಈ ಸೈಡ್ ಒಂದು, ಎರಡು ಸೈಡ್ ಪಾಕೆಟ್ ಇದೆ. ಕಾಲರ್ ನೆಕ್ಕು, ಇದು 3/4 ಡ್ರೆಸ್ ಆಯಿತಾ. ಇದು 400 ರೂಪಾಯಿ. ಇದು ಎಂಬ್ರಾಯ್ಡ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸ್ಲೀವ್ಸ್ಗೆಲ್ಲ. ಇನ್ನೊಂದೇನು ಗೊತ್ತಾ, ಎಲ್ಲದರಲ್ಲೂ ಸೈಡ್ ಪಾಕೆಟ್ ಇದೆ, ಅದಕ್ಕೋಸ್ಕರ ನಮಗೆ ಇಷ್ಟ. ಮತ್ತೊಂದು ಈ ಥರ ಡಿಸೈನ್ ಇದೆ ನೋಡಿ ಮುಂದೆ. ಇನ್ನೂ ಡ್ರೆಸ್ಸೇ ಹಾಕಿಲ್ಲ, ಎಲ್ಲ ಬಟನ್ ಟನ್ ಹೋಗಿ ಬಿದ್ದು ಹೋಗ್ತಾರೆ ನೋಡಿ. ರೂಪ ಕೈ ಕೊಟ್ಟು ಹಾಕ್ಸ್ತೀವಿ. ಇದಕ್ಕೊಂದು ಬಾಟಮ್, ಏನಂದ್ರೆ ನನಗೆ ಗೊತ್ತಾ, ಬಾಟಮ್ ದೊಡ್ಡದಾಗಿರ್ಬೇಕು. ಒಂದ್ಸಲ ನಾನು ಕಾಲಿಂಗ್ ಹಾಕ್ರೆ ಪಟ್ಟು ನೋಡ್ತಾಗ್ಬಿಡುತ್ತಲ್ಲ, ಅದು ಇಷ್ಟ ಆಗಲ್ಲ. ಅದಕ್ಕೆ ನಾನು ನನ್ನ ಮಗಳಂತೂ ಏನಮ್ಮ ಅಷ್ಟು ತಪ್ಪ ಇಲ್ವಲ್ಲ, ಯಾಕಮ್ಮ ನಿನಗೆ XXL ಸಾಕು ಅಂತಾಳೆ. ನನಗೆ XXL ಬೇಕು. ಯಾಕೆಲ್ಲ ಇಲ್ಲಿ ಟೈಟು, ಆಮೇಲೆ ಪ್ಯಾಂಟಿಂಗ್ ಕಾಲಕ್ಕೆ ತಕ್ಕಾಗಲ್ಲ, ಏನಾದರೂ ಜೋರಾಗಿ ಹೋಗೋಕ್ಕಾಗಲ್ಲ. ಅದಕ್ಕೆ ನಾನು ಫ್ರೀ ಸೈಜ್ ಇರೋದು ಪ್ಯಾಂಟು. ಸ್ವಲ್ಪ ಲೇಡೀಸ್ಗಳು ನಮಗೆ ಒಂಥರ ಫ್ರೀಯಾಗಿರಬೇಕು. ಆಯಿತು. ಇದು ಬಂದು ಕಿಚನ್ಗೆ, ದೇವ್ರ ಫೋಟೋ ಒರ್ಸೋಕ್ಕೆ ಮತ್ತು ಕಿಚನ್ಗೆ ನೋಡಿರಲ್ಲ ಎಷ್ಟು ಪೀಸ್ ಇದೆ ಗೊತ್ತಾ. ಚೆನ್ನಾಗಿ ಬೋಳಿಸ್ಬಿಡ್ತಾರೆ. ನಾವು ಮೊಟ್ಟೆ ಹೊಡೆದು ಬೇಡ, ಅವರೇ ಹೊಡೆದು ಕಳಿಸ್ಬಿಡ್ತಾರೆ ಮೊಟ್ಟೆ ನಮಗೆ. ವಾ, ಎಷ್ಟು ಚೆನ್ನಾಗಿದೆ ನೋಡಿ. ಅದು ಕ್ವಾಲಿಟಿ ಥರ ಇಲ್ವೇ ಇಲ್ಲ, ಅಲ್ಲಿ ಥರದ್ದು ಇದು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ನೋಡಿ. ನೋಡಲ್ಲ, ಒಳಗೆ ಸೀಟ್ ಇದೆ. 2 ಸೀಟಿಂದ ಬಂದು 70 ರೂಪಾಯಿ. ಎಷ್ಟು ಚೆನ್ನಾಗಿಲ್ಲ. ಇದು 2 ಸೀಟ್ ತರಿಸಿ ಮನೆಗಿದ್ದಾವೆ ನಮ್ಮ ಮನೇಲಿ ಆಲ್ರೆಡಿ. ಒಂದೊಂದಕ್ಕೆ 100 ರೂಪಾಯಿ ಕೊಡ್ಕೊಂತೀವಿ. ಮನೆ ನನ್ನ ಮಗಳು ಚಿಕ್ಕಪೇಟೆಗೆ ಹೋಗಿದ್ಲ, ಅಮ್ಮ ಏನು ತರಬೇಕಮ್ಮ, ಏನೋ ತೊಗೊಂಡು ಬರೀ ಹಬ್ಬಕ್ಕೆ ಅಂದೆ. ನೋಡಿ ಏನು ತಂದ್ರೆ ಅಂತ, ಟೇಬಲ್ ಕ್ಲಾತ್. ಏನು ಗೊತ್ತಾ, ನನಗೆ ಹಬ್ಬಕ್ಕೆ ಯಾವ ಹಬ್ಬಕ್ಕೇನೋ ಗೊತ್ತಿಲ್ಲ, ಗೌರಿ ಹಬ್ಬಕ್ಕೆ ಯುಗಾದಿಗೆ ನಾನು ಹೊಸ ಸ್ಕ್ರೀನ್ ತಗೊಂಡೇ ಬರ್ತೀನಿ. ಆಲ್ರೆಡಿ ನೋಡಿ ಸೋಫಾ ಕವರೆಲ್ಲ ತೆಗ್ದೀನಿ, ಅದಕ್ಕೂ ಹೊಸ ತಂದಿದ್ದೀನಿ. ಡೋರ್ ಇತ್ತು ನೋಡಿ, ಇದ್ರಲ್ಲಿ ಕಾಣುತ್ತಲ್ಲ ಇದು. ಈ ಡೋರು ಏನು ಗೊತ್ತಾ, ಎದುರುಗಡೆ ಇತ್ತು ಅಂದ್ಬಿಟ್ಟು ಏನು ಮಾಡಿದೆ, ಡೋರ್ ನಾನು ಕ್ಲೋಸ್ ಮಾಡಿಸ್ಬಿಟ್ಟೆ. ಇಲ್ಲ, ನನಗೆ 5 ಕರ್ಟನ್ ಬೇಕಾಗಿತ್ತು. ನಾನು ವಾಶ್ರೂಮು, ಸ್ನಾನ ರೂಮೆಲ್ಲ ಒಳಗಡೆ ರೂಮಲ್ಲಿ ಮಾಡ್ತಿದ್ದೀನಿ. ಸ್ಕ್ರೀನ್, ಒಂದು ವಿಂಡೋ ಇದೆ, 3 ಡೋರ್ ಇದೆ. ಮುಂಚೆ ನಮ್ಮಲ್ಲಿ 4 ಡೋರ್ ಇತ್ತು, 1 ವಿಂಡೋ ಇತ್ತು. ಇವಾಗ 3 ಡೋರ್ ಆಗಿದೆ, 1 ವಿಂಡೋ ಆಗಿದೆ. ಇದೆಲ್ಲ ಚೆನ್ನಾಗಿರುತ್ತೆ. ಇದನ್ನು ಸೋಫಾ ಕವರ್. ಟೇಬಲ್ ಕ್ಲೀನ್ ಮಾಡು, ಚೆನ್ನಾಗಿದೆ ಕಲರು. ಅದಕ್ಕೆ ನಾವು ಹೇಳೋದು, ಹಬ್ಬಕ್ಕೆ ನಾವು ಏನೇ ಇರಲಿ, ನಮ್ಮದೇ ಏನೇ ಇರಲಿ, ನಮ್ಮ ಹಿಂದೂಸ್ ಅಂತೂ ತುಂಬಾ ಕ್ಲೀನ್ ಮಾಡ್ತಾರೆ ಅಲ್ಲ. ಇದೊಂದು ಸೋಫಾ ಕವರು, ಸ್ಕ್ರೀನು, ಟೀಪೈ ಕವರು, ಆಮೇಲೆ ನಂದು ಸ್ಯಾರಿ, ನನ್ನ ಮಗಳದು ಸ್ಯಾರಿ, ಡ್ರೆಸ್ಸು, ಮತ್ತು 400 ರೂಪೀಸು. ಮತ್ತು ನಾನು ಸ್ವಲ್ಪ ಕಮ್ಮಿ ಮಾಡಿ ಅಂದರೆ ಬಾರ್ಗಿಂಗ್ ಮಾಡಿದ್ಕೆ ಅವರು ಡೋರ್ ಬಂದು 350 ಹಾಕ್ಕೊಂಡು. ವಿಂಡೋ ಒಂದೇ ಅಲ್ವಾ, ವಿಂಡೋಗೆ ಮಾತ್ರ ನಾನು 200 ರೂಪೀಸ್ ಕೊಟ್ಟೆ. ಇಲ್ಲ ಮೇಡಮ್ ಬರೋಲ್ಲ, ಎಷ್ಟು ಸ್ಕ್ರೀನ್ ತಗೊಂಡ್ಬಿಟ್ಟಿರುತ್ತಾ, ಸ್ವಲ್ಪ ಹಳೇದಾಗ್ಬಿಟ್ಟು ನಾನೆಲ್ಲ ಅವ್ರಿಗೆ ಕೊಟ್ಬಿಡ್ತೀನಿ, ಇಟ್ಕೊಳಲ್ಲ. ಇದು ಇಟ್ಕೊಂಡು ಏನು ಮಾಡೋಣ. ಇದೊಂದು 350, ಅದೊಂದು 200. ಇದು 2000 ಮೇಲೆ ಹೇಳಿದ್ರು, ನಾನು ಕಮ್ಮಿ ಮಾಡಿ 1800ಗೆ ತಗೊಂಡು ಬಂದೆ. ನೋಡ್ರಲ್ಲ, ಇದಾಗಿತ್ತು ಇವತ್ತು ಮೀಶೋ ಹಾಲು.
ನಾನು ಚಾನಲ್ ಯಾರೆಲ್ಲ ನೋಡ್ತಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ಥ್ಯಾಂಕ್ ಯು ಸೋ ಮಚ್. ನಂದು ಮೀಶೋ ಹಾಲು ಲಾಸ್ಟ್ವರೆಗೂ ನೋಡಿ, ಸ್ವಲ್ಪ ಲಾಂಗ್ ಇರುತ್ತೆ. ಪರವಾಗಿಲ್ಲ ಅಂದರೆ ಪರವಾಗಿಲ್ಲ ಅಂತೇನಿಲ್ಲ, ನಿಮ್ಗೆ ಲಾಂಗ್ ಇರುತ್ತಲ್ವ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ನಾನು ಇಷ್ಟೇ ಶಾಪಿಂಗು, ಇನ್ನೂ ಮಾಡ್ತೀನಿ, ನಾಳೆ ಹೋಗ್ತೀನಿ. ಇವತ್ತೆಲ್ಲ ನಾನು ಸ್ವಲ್ಪ ಮನೆ ಬಟ್ಟೆ ವಾಷಿಂಗ್ ಇತ್ತು, ಎಲ್ಲ ಬಟ್ಟೆ ವಾಶ್ ಮಾಡಿಬಿಟ್ಟಿದ್ದೀನಿ. 4 ಟ್ರಿಪ್ ಬಟ್ಟೆ ಹಾಕಿದ್ದೀನಿ, ಬಟ್ಟೆ ವಾಷಿಂಗ್ ಆಯಿತು. ಇನ್ನು ನಾಳೆ ನಾನು ಸ್ವಲ್ಪ ಗ್ರಾಸರಿ ತೊಗೊಂಡು ಬರಬೇಕು, ತಂದ್ಬಿಟ್ಟು ಅದೆಲ್ಲ ಬಾಟ್ಲಿಗೆಲ್ಲ ಫಿಲ್ ಮಾಡಬೇಕು. ಮನೆಯೆಲ್ಲ ಕಿಚನ್ ಒಂದೊಂದು ಸ್ಪೂನ್ ಒಂದೊಂದು ಬಾಟ್ಲು ತೊಳ್ದು ಎಲ್ಲ ಇಟ್ಬಿಟ್ಟಿದ್ದೀನಿ. ಹಳೇದಂತೂ ಯಾವುದಾಕೆ ಹಳೇದಲ್ಲಿ ಇಟ್ಬಿಟ್ಟಿದ್ದೀನಿ. ಇವಾಗ ಹೊಸ ತಂದೆಲ್ಲ ನಾನು ರೇಷನ್ ತೊಗೊಂಡು ಎಲ್ಲ ಇಟ್ಬಿಟ್ಟು ಆಮೇಲೆ ನಾನು ಮಲ್ಲೇಶ್ವರಂಗೆ ಹೋಗಿ ನಾನು ಹೂವು ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ತಿಂತೀವೋ ತಿನ್ನೋಲ್ಲ, ಹಬ್ಬದ ದಿನ ನೀಟಾಗಿ ಮನೆ ಕ್ಲೀನ್ ಮಾಡಿ ನೀಟಾಗಿ ಪೂಜೆ ಮಾಡಿ ನಮ್ಗೆ ಇಷ್ಟೇ ತೃಪ್ತಿ, ಇಷ್ಟೇ ಸಮಾಧಾನ. ಒನ್ಸ್ ಅಗೇನ್ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ, ಹ್ಯಾಪಿ ರಂಜಾನ್. ಥ್ಯಾಂಕ್ ಯು. ನಾನು ವಿಡಿಯೋ ಲಾಸ್ಟ್ ಗಂಟೆ ನೋಡಿ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ. ಓಕೆ, ಬಾಯ್.